ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬಂತಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆ ಇನ್ನೂ ಬಂದಿಲ್ಲ ಅವರು ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಮತ್ತು ಇನ್ನೂ ಯಾರ್ದು ವೆರಿಫೈ ಆಗಿಲ್ಲ ಅಥವಾ ಅಮೌಂಟ್ ಬಂದಿಲ್ಲ ಅಂಥವರು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ 18,340 ರೂಪಾಯಿ ಬಂದಿದೆ. 18,340 ರೂಪಾಯಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಬಂದಿದೆ. ಪಿ ಯು ಸಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅವರಿಗೆ 15,000 ಸ್ಕಾಲರ್ಶಿಪ್ ಬಂದಿದೆ. ಒಬ್ಬೊಬ್ಬರಿಗೆ 18,000 ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಈ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಎಸ್ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬಂದಿದೆ ಅಂದರೆ, ವಿದ್ಯಾಸಿರಿ 1,800 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ. ಓನ್ಲಿ 1,200 ರೂಪಾಯಿ ಮಾತ್ರ ಹಾಕಿದ್ದಾರೆ. ಪಿ ಕನ್ಸೆಷನ್ ಅಮೌಂಟ್ ಅಂತೇಳಿ ಅವರಿಗೆ 2,356 ರೂಪಾಯಿ ಹಾಕಿದ್ದಾರೆ. 1,571 ರೂಪಾಯಿ ಕ್ರೆಡಿಟ್ ಆಗಿದೆ. ಟೋಟಲಾಗಿ 2,771 ರೂಪಾಯಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಬಂದಿದೆ. ಸೊ ಇದು ಇಂಜಿನಿಯರಿಂಗ್ ಬಿ ಇ ವಿದ್ಯಾರ್ಥಿದು. ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟು ಬಂತು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪಿ ಕನ್ಸೆಷನ್ ಅಮೌಂಟ್ ಅಷ್ಟೇ 19,700 ರೂಪಾಯಿ ಪಿ ಕನ್ಸೆಷನ್ ಅಮೌಂಟ್ ಬಂದಿದೆ. ಸೊ ಇದು ಅವರಿಗೆ ಕ್ರೆಡಿಟ್ ಕೂಡ ಆಗಿದೆ. ಸೊ 19,700 ರೂಪಾಯಿ ಪಿ ಕನ್ಸೆಷನ್ ಅಮೌಂಟ್ ಅಷ್ಟೇ 19,700 ರೂಪಾಯಿ ಬಂದಿದೆ. ಸೊ ಇನ್ನೂ ಯಾರ್ದು ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ. ಸೊ ಅಂಥವರು ಏನು ಮಾಡಬೇಕಪ್ಪ ಅಂದರೆ, ಸೊ ಒಂದಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಸೊ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಕೇಳಿದ್ರೆ ಡಿಪಾರ್ಟ್ಮೆಂಟಿಗೆ ಎಲೆಕ್ಷನ್ ಆದಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗಲೇ ಬಿಡ್ತಾ ಇದ್ದಾರೆ. ಸೊ ಒಂದಷ್ಟು ದಿನಗಳ ಕಾಲ ವೇಟ್ ಮಾಡಿ. ಮತ್ತು ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ, ಸೊ ಈ ಒಂದು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೂ ಕೂಡ ಅಮೌಂಟ್ ಮೆನ್ಷನ್ ಆಗಿ ಅಮೌಂಟ್ ಕೂಡ ಬಿಡ್ತಾರೆ. ಸೊ ಈಗ ಯಾರಾದರೂ ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ, ಸೊ ನಿಮ್ಮ ಬ್ಯಾಂಕ್ ಲಿಂಕ್ ಇದೆ ಅಲ್ವಾ ನೋಡ್ಕೊಳ್ಳಿ. ಮತ್ತು ಅಲ್ಲಿ ಡಿ ಬಿ ಟಿ ಕೂಡ ಸ್ಟೇಟಸ್ ತೋರಿಸುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇರಬೇಕು. ಬ್ಯಾಂಕ್ ಮತ್ತು ಆಧಾರ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇರಬೇಕು. ಬ್ಯಾಂಕ್ ಈ ರೀತಿಯಾಗಿ ಬ್ಯಾಂಕು ಕೂಡ ನಿಮಗೆ ತೋರಿಸ್ಬೇಕು. ಸೊ ಅಂದಾಗ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಒಬ್ಬೊಬ್ರದ್ದು ತೋರಿಸೇ ಇಲ್ಲ, ಅದಕ್ಕೋಸ್ಕರ. ಸೊ ಬ್ಯಾಂಕಿನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಸೇಮ್ ಇರಬೇಕು, ಇಲ್ಲಾಂದರೆ ಸ್ಕಾಲರ್ಶಿಪ್ ಅಮೌಂಟೇ ಬರೋಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.